ಸ್ನೇಹಿತರೆ, ಇವತ್ತು ಉಚ್ಚಿಲ ಉರುಸಿನ ಕೊನೆಯ ದಿನವಾಗಿದೆ. ಇವತ್ತು ಉಚ್ಚಿಲ ದರ್ಗಾದಲ್ಲಿ ಅನ್ನ ಸಂತರ್ಪಣೆ ಇದೆ. ನಾನು ಈಗ ಉಚ್ಚಿಲ ದರ್ಗಾಕ್ಕೆ ಹೋಗುತ್ತಿದ್ದೇನೆ. ದರ್ಗಾದಲ್ಲಿ ಉರೂಸಿನ ದಿನ ಎಷ್ಟು ಜನ ಸೇರಿರಬಹುದು ಎಂದು ನೋಡೋಣ. ಉಚ್ಚಿಲ ದರ್ಗಾಕ್ಕೆ ಹೋಗುವಾಗ ರೈಲ್ವೆ ಹಳಿಯನ್ನು ದಾಟಿ ಹೋಗಬೇಕು. ಈಗ ಉರೂಸ್ ಆದ್ದರಿಂದ ಅಲ್ಲಿ ತುಂಬ ವ್ಯಾಲಂಟರಿಗಳು ಇದ್ದಾರೆ. ಅವರು ಜನರನ್ನೆಲ್ಲ ದಾಟಿಸುತ್ತಿದ್ದಾರೆ. ನೀವು ಉರೂಸ್ ಅಲ್ಲದ ಸಮಯದಲ್ಲಿ ಇಲ್ಲಿಗೆ ಬರುವುದಾದರೆ ಮಕ್ಕಳೆಲ್ಲ ಇದ್ದರೆ ತುಂಬ ಜಾಗ್ರತೆ ವಹಿಸಬೇಕು. ರೈಲು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಮಕ್ಕಳನ್ನೆಲ್ಲ ಕರೆದುಕೊಂಡು ಬರುವಾಗ ಸ್ವಲ್ಪ ಜಾಗ್ರತೆ ವಹಿಸಿ. ಮಾಷಾ ಅಲ್ಲಾ, ಉರೂಸಿಗೆ ಜನ ತುಂಬ ಸೇರಿದ್ದಾರೆ. ಕೆಲವರು ಅನ್ನದಾನ ಸ್ವೀಕರಿಸಿ ಹೊರಗೆ ಹೋಗುತ್ತಿದ್ದಾರೆ. ಇನ್ನು ಕೆಲವರು ಸಂತೆಯ ಬಳಿ ಇದ್ದಾರೆ. ಮಾಷಾ ಅಲ್ಲಾ, ಈಗಲೂ ಕೂಡ ಜನ ದರ್ಗಾ ಜಿಯಾರತ್ ಮಾಡಲು ಬರುತ್ತಿದ್ದಾರೆ. ನಾನು ಈ ವಿಡಿಯೋ ಮಾಡಿದ್ದು ಮಧ್ಯಾಹ್ನದ ನಂತರ, ಅಂದರೆ ಒಂದು 3 ಗಂಟೆ ಕಳೆದಿದೆ. ನಾನು ಹೋಗುವಾಗ ಸ್ವಲ್ಪ ತಡವಾಯಿತು. ಮಾಷಾ ಅಲ್ಲಾ, ಸಂಜೆ ಆಗ್ತಾ ಬಂದರೂ ಕೂಡ ಜನ ಇನ್ನೂ ಬರ್ತಾನೆ ಇದ್ದಾರೆ. ಮಾಷಾ ಅಲ್ಲಾ, ಇದಾಗಿದೆ ಉಚ್ಚಿಲ ದರ್ಗಾ. ಈ ಮಹಾನರ ಹೆಸರು ಸಯ್ಯದ್ ಶರೀಫುಲ್ ಅರಬಿ ವಲಿಯುಲ್ಲಾಹ್ ಎಂದಾಗಿದೆ. ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್. ಅಲ್ಹಮ್ದುಲಿಲ್ಲಾ, ಮಾಷಾ ಅಲ್ಲಾ. ಈ ಉಚ್ಚಿಲ ಮಸೀದಿಯನ್ನು ತುಂಬ ಸುಂದರವಾಗಿ ಅಲಂಕಾರಗೊಳಿಸಲಾಗಿದೆ ಮತ್ತು ಇದು ತುಂಬ ಹಳೆಯ ಕಾಲದ ಪುರಾತನವಾದ ಮಸೀದಿಗಳಲ್ಲಿ ಒಂದಾಗಿದೆ. ಈ ಕಡೆಯಿಂದ ಮಹಿಳೆಯರು ಅನ್ನದಾನ ಸ್ವೀಕರಿಸಲು ಬರುತ್ತಿದ್ದಾರೆ. ಇದರೊಳಗಡೆಯಾಗಿದೆ ಮಹಾನರ ದರ್ಗಾ ಶರೀಫ್ ಇರುವುದು. ಮಹಾನರ ಬರಕತ್ತಿನಿಂದ ಅಲ್ಲಾಹು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ, ಆಮೀನ್. ಸ್ನೇಹಿತರೆ, ದರ್ಗಾ ಜಿಯಾರತ್ ಮಾಡಿದ ನಂತರ ಈಗ ನಾನು ಅನ್ನದಾನ ಸ್ವೀಕರಿಸಲು, ನಮ್ಮ ಭಾಷೆಯಲ್ಲಿ ಸೀರಣಿ ಅಂತ ಹೇಳುತ್ತೇವೆ, ಸೀರಣಿ ಸ್ವೀಕರಿಸಲು ಸಾಲಿನಲ್ಲಿ ನಿಂತಿದ್ದೇನೆ. ಅಲ್ಹಮ್ದುಲಿಲ್ಲಾ, ಕೊನೆಗೆ ಸೀರಣಿ ಸಿಕ್ಕಿತು. ಮಸೀದಿಯಲ್ಲಿ ಹರಕೆಗೆ ಸಿಗುವ ಊಟ ಅದರ ಒಂದು ರುಚಿಯೇ ಬೇರೆ. ಈಗ ಕೆಲವೊಂದು ಹೋಟೆಲ್ನಲ್ಲಿ ಕೂಡ ಪಳ್ಳಿಕರಿ ಅಂತ ಇದೆ, ಆದರೆ ಅದು ಮಸೀದಿಯಲ್ಲಿ ಸಿಗುವ ಪಳ್ಳಿಕರಿಯಷ್ಟು ರುಚಿ ಇರಲ್ಲ. ಮಾಷಾ ಅಲ್ಲಾ, ಈಗ ಸಂಜೆ ಆದರೂ ಕೂಡ ಜನಸಾಗರ ತುಂಬ ಇದೆ. ಸೀರಣಿಯೆಲ್ಲ ಸಿಕ್ಕಿತಲ್ವಾ, ಇನ್ನು ನಾನು ಮನೆಗೆ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ, ಬಾಯ್ ಬಾಯ್.